ನಮಸ್ಕಾರ ರೀ ಅಕ್ಕರ. ಇವತ್ತು ಹಬ್ಬದ ಸಲುವಾಗಿ ಬಳಿ ಹಾಕೊಂಡೀನಿ. ವಿಸಾಗಳಿಗೆ ಬರಿ ಮೇಡಮ್ ನೀ ಏನ್ ಅನ್ಬೇಕು, ನಾನು ಅವಾಗ ಡೈಲಾಗ್ ಹೇಳ್ತೀನಿ. ಹಾಯ್ ಗೈಸ್, ಇವತ್ತು ನೆಕ್ಸ್ಟ್ ಡೇ ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಹಬ್ಬದ ಸಲುವಾಗಿ ಬಳಿ ಹಾಕೊಂಡೀನಿ. ಇವಾಗ ಏನು ಮಾಡಾಕ್ತೀವಿ ಅಂದರೆ, ಇವಾಗ ನಾವೊಂದು ಕಾಮಿಡಿ ರೀಲ್ಸ್ ಮಾಡಾಕ್ತೀವಿ. ಅದ್ರ ಸಲುವಾಗಿ ಪ್ರಿಪ್ರೇಷನ್ ಹೆಂಗೆ ಮಾಡ್ಕೋತೀವಿ ಏನಂತ ನಿಮ್ಗೆ ತೋರಿಸ್ತೀನಿ ಗೈಸ್, ನೀವು ನೋಡ್ರಿ. ಫಸ್ಟ್ ಕಾಮಿಡಿ ಫಸ್ಟ್ ಟೈಮ್ ಮಾಡಾಕತ್ತಿದ್ವು ನಾವು. ಒಂದು ಸಲ ಕಾಮಿಡಿ ಏನೂ ಮಾಡಿಲ್ಲ, ಇವತ್ತು ಫಸ್ಟ್ ಟೈಮ್ ಮಾಡಾಕತ್ತಿದ್ವು. ನೋಡ್ಬೇಕು ಹೆಂಗಾಗುತ್ತೆ ಏನೋ ಎತ್ತ ಅಂತ ನಿಮ್ಗೆ ತೋರಿಸ್ತೀನಿ ಬರ್ರಿ. ಅದ್ರೊಳಗೆ ನಾನು ಡಾಕ್ಟರ್, ನಮ್ಮ ಮಮ್ಮಿ ಪೇಷಂಟ್, ಹಂಗಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿವಿ ನಾವು. ಒಂದು ಕಾಮಿಡಿ ಮಾಡಕ್ಕೆ ಮಮ್ಮಿ ರೆಡಿ ಆದರು. ಮಮ್ಮಿ ಕಾಮಿಡಿ ಮಾಡಕ್ಕೆ ರೆಡಿ? ನಾ ಹೇಳ್ಕೊಟ್ಟಿನಿ ಡೈಲಾಗ್ ಆಲ್ರೆಡಿ. ನಾನು ಡೈಲಾಗ್ ಹೇಳ್ಕೊಟ್ಟಿನಿ, ನೋಡೋಣ ಅವ್ರು ಹೆಂಗೆ ಮಾಡ್ತಾರೆ ಏನಂತ. ಇವಾಗ ನಾನು ರೆಡಿ. ಇವಾಗ ಟೇಬಲ್ ಸೆಟಪ್ ಮಾಡ್ಕೊಳ್ಳೋಣ. ಸೆಟಪ್ ಮಾಡ್ಕೊಂಡ್ಮೇಲೆ ತೋರಿಸ್ತೀನಿ ನೋಡ್ರಿ. ಇವಾಗ ಟೇಬಲ್ ಇಟ್ಟೀನಿ. ಇವಾಗ ಎಲ್ಲ ರೆಡಿ ಆಯಿತು. ಇಲ್ಲಿ ಪೇಷಂಟ್ ಕುಂದ್ರಾಗ ಒಂದು ಚೇರ್ ಇರ್ತೀವಿ, ಅವಾಗ ಚೇರ್. ಇವಾಗ ರೆಡಿ. ಬುಕ್ಕ, ಪೆನ್, ಚಶ್ಮಾ, ಒಂದು ಪೆನ್ ಎಲ್ಲ ಹೊತ್ತು ಇದು ಸೆಟಪ್ ಎಲ್ಲ ರೆಡಿ ಆಯಿತು. ಇವಾಗ ಸ್ಟಾರ್ಟ್ ಮಾಡೋಣ ಕಾಮಿಡಿ. ಹೆಂಗಾಗುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ, ವೇಟ್ ಮಾಡಿ. ಓಕೆ, ಇವಾಗ ಇಲ್ಲಿ ಕುಂತ್ರೆ ಕ್ಲಿಯರ್ ಬರುತ್ತೆ. ಬಾ. ಇವರು ಸಾಮಾನ್ಯ ಮನೋವೈದ್ಯರಲ್ಲ. ಇವಾಗ ನಾನು ಡಾಕ್ಟರ್ ಮಾಡಿ ಅವ್ರ ಪೇಷಂಟ್. ಇವಾಗ ಹೊರಗಿದ್ದು ಬರ್ತಾರ ಅವ್ರೊಳಗೆ. ಮಮ್ಮಿ ಡೈಲಾಗ್ ಎಲ್ಲ ನೆನಪೈತೀನಿ. ಏನು ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಇನ್ನು ಡೈಲಾಗ್ ನೆನಪಿಲ್ಲ. ಅದು ಏನಿಲ್ಲ, ಬಾ ಬರ ಬಾ. ಸ್ಟಾರ್ಟ್. ಬಾ ಹೋಗಿ ಡಾಕ್ಟರ್. ನಮ್ಮ ಅಕ್ಕ ಕ್ಯಾಮ್ರಾ ಇಡ್ತಾವ. ಹೇಳಮ್ಮ, ಏನಾಗೈತಿ? ಮತ್ತೆ ಗಂಟಲು ಕೈರತ್ತ ನೋಡ್ರಿ ಮೇಡಮ್. ಹೌದೇನಮ್ಮ? ಗುಳಿಗೆ ಬರ್ಕೊಡ್ತೀನಿ ತಗೋ ಅಮ್ಮ. ವಿಸೈಸಾದವ್ರಿಗೆ ಗುಳಿಗೆ ಬ್ಯಾಡ್ರಿ ಮೇಡಮ್. ಇನ್ನು ಗಂಗಾ ನಾಗವಲ್ಲಿ ಆಗ್ಬಿಡ್ತೀನಿ ನೋಡಿ. ರಿಯಾಕ್ಷನ್ ಬರ್ತೀನಿ. ನನ್ನ ಕೈ ವಿಸಾ ಗುಳಿಗೆ ಬರಿ ಮೇಡಮ್ ನೀ ಏನು ಅನ್ಬೇಕು, ನಾನು ಅವಾಗ ಡೈಲಾಗ್ ಹೇಳ್ತೀನಿ. ಗೈಸ್ ಇವಾಗ ನೋಡ್ರಿ, 2ನೇ ಸಲ ಬರಕ್ ಇಲ್ಲಿ ಹಚ್ಕೋಬಾರ್ದಮ್ಮಿ. ನೋಡಿ ಸರ್, ಇಲ್ಲಿ ಹಚ್ಕೋಬೇಕು. ಇವಾಗ 2ನೇ ಸಲ ಹೋಗಿ ಮತ್ತೆ ಬರಾಕ್ತಾರ. ಮತ್ತೆ ಗಂಟಲು ಕೈರತ್ತೀರಿ ಮೇಡಮ್. ಹೌದೇನಮ್ಮ? ಗುಳಿಗೆ ಬರ್ಕೊಡ್ತೀನಿ ತಗೋ. ಬರ್ರಿ ಮೇಡಮ್. ಡೈಲಾಗು ಹೇಳ್ತಾರೆ. कौन है ये लोग? कहाँ से आते हैं? ದಯವಿಟ್ಟು ವಿಸೈಸ ಗುಳಿಗೆ ಬ್ಯಾಡ್ರಿ ಮೇಡಮ್. ದಯವಿಟ್ಟು ವಿಸೈಸ ಗುಳಿಗೆ ಬ್ಯಾಡ್ರಿ ಮೇಡಮ್ ಅಂತ. ಹನಿ ನೋಡಿ ಗೈಸ್, ನಮ್ಮ ಮನೆ ಹೆಂಗ್ ಕುಂತಿತ್ತು ನೋಡ್ರಿ. ಅಲ್ಲೇ ನೋಡ್ರಿ, ಕಡ್ಗಿ ಹಿಡ್ಕೊಂಡು ನಿಂತಾರ ನಮ್ಮ ಅಪ್ಪರ ಹೆಂಗ್ ಕುಂತಿತ್ತು. ಹಾಯ್ ಬೇಡ. ಹಾಯ್ ಕೈ ಕೊಡು. ದಯವಿಟ್ಟು ವಿಸೈಸ ಗುಳಿಗೆ ಕೈ ಕೊಡಮ್ಮ. ಕೈ ಕೊಡು. ಈ ಡೈಲಾಗ್ ನಿಂದ ಹೇಳ ಫಸ್ಟ್. ದಯವಿಟ್ಟು ವಿಸೈಸ ಗುಳಿಗೆ ಕೊಡ್ಬೇಡ್ರಿ ಮೇಡಮ್. ಕೈ ಬಿಡ್ಬೇಡ. ದಯವಿಟ್ಟು ವಿಸೈಸ ಗುಳಿಗೆ ಕೊಡ್ಬೇಡ್ರಿ ಮೇಡಮ್ ಅನ್ಬೇಕು. ನೀ ರಿಕ್ವೆಸ್ಟ್ ಮಾಡ್ಕೋಬೇಕು ನಂಗೆ. ದಯವಿಟ್ಟು ವಿಸೈಸ ಗುಳಿಗೆ ಕೊಡ್ಬೇಡ್ರಿ ಮೇಡಮ್. ಆಯ್ತಮ್ಮ. ನಮಸ್ಕಾರ ರೀ ಮೇಡಮ್. ನಮಸ್ಕಾರ ರೀ ಅಕ್ಕರ. ನಮಸ್ಕಾರ ರೀ ಮೇಡಮ್. ನಮಸ್ಕಾರ ರೀ ಮೇಡಮ್. ನಮಸ್ಕಾರ ರೀ ಮೇಡಮ್. ನಮಸ್ಕಾರ ರೀ. ಈಗ ಹ್ಯಾಂಗ ಹೇಳ್ಕೊತ ಸುಮ್ಮನಿಲ್ಲ ನೀನು. ನಮಸ್ಕಾರ ರೀ. ಏನಾಗಿದ್ರಿ? ನಿಮ್ಮ ಹೆಸರು? ಶಿವಮ್ಮ. ಬಿಪಿ ಐತೇನ್ರಿ? ಶುಗರ್ ಇಲ್ಲ. ಇಲ್ಲ. ಬಿಪಿ ಇಲ್ಲ. ಆಯ್ತು, ಗುಳಿಗೆ 3 ವರ್ಷ ಆಯ್ತು. 3 ವರ್ಷ ಹೇಳ್ರಿ. ಡಾಕ್ಟರ್ ಬರ್ತಾರ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಮಸ್ತ್ ಆಡಿದ್ದೀನಿ ಒಳ್ಳೆ. ರೀಟೇಕ್. ಮತ್ತೆ ಗಂಟಲು ಕರೀತೀರಿ ಮೇಡಮ್. ಫಸ್ಟ್ ರೀಟೇಕ್ ಅಂದ್ರೆ ಮೊದ್ಲಾಗಿರ್ದಮ್ಮಿ. ಮತ್ತೀಗ तू समझा? हाँ
नहीं तू समझा नहीं ರೀ ಮೇಡಮ್ ನಮಸ್ಕಾರ ರೀ ಮೇಡಮ್ A few moments later. ನಾ ಬರ್ಕೋತೆ ಹೇಳಮ್ಮ ಏನಾಗೈತಿ ನೀ ಹೇಳ್ದೆ ಹೌದಮ್ಮ ಗುಳಿಗೆ ಬರ್ಕೊಡ್ತೀನಿ ತಗೋ ದಯವಿಟ್ಟು ಇಸದ ಗುಳಿಗೆ ಇಸ ಗುಳಿಗೆ ಕೊಡ್ಬೇಡ್ರಿ ಮೇಡಮ್ ಒಂದ್ಸಿಗೆ ರೀತಿಯಾಗಿ ಒಂದ್ ಕಿಲೋ ಜಿಲೇಬಿ ಬರ್ಲೇನಮ್ಮ ಹಿಂಗ್ ಗುಂದಿರ್ದಲ್ಲ ಖರೆ ಬಿದ್ದಾಳೆ ನಾಕಿ ಮಾಡಿ ಅಷ್ಟೇ ಹಿಂಗ್ ಹಿಂದಕ್ಕೆ ಹೋಗಿ ರಪ್ಪ ಹೋದ್ರೆ ಬಾಬಿ ಇಡ್ಲಿಕ್ ಬರಲ್ಲ ನಿನಗೆ ಯಾರು ಬಂದ್ರಿ ಈಗ ಒಂದು ಒಂದ್ ಕಿಲೋ ಜಿಲೇಬಿ ಬರ್ಲೇನಮ್ಮ ये सब क्या देखना पड़ रहा है अच्छा है मैं अंधा हूँ ಗೈಸ್ ಅಂತೂ ಕಾಮಿಡಿ ಮಾಡಿದ್ವಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಗೈಸ್ ಬೈ